ನಮ್ಮ ರಾಕ್ ಅವರ ಆತ್ಮ ಯಾವಾಗ ರ್ಯಾಂಡಿ ಓಟನ್ ಅವರ ಮೇಲೆ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ ಗುರು. ಲಿಟ್ರಲಿ ಆ ರೀತಿಯ ಬೀಟಿಂಗ್ ನ ಇವತ್ತು ನಮ್ಮ ಕೋಡಿ ರೋಡ್ಸ್ ಅವರಿಗೆ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು ಕೊಟ್ಟಿದ್ದಾರೆ. ಇಷ್ಟು ದಿನ ತನ್ನ ಮೆದ್ಲಲ್ಲಿ ಬರ್ತಿದ್ದಂತಹ ವಾಯ್ಸ್ ನ ಕೇಳಿಸ್ಕೊಂಡಲೇ ನಮ್ಮ ರ್ಯಾಂಡಿ ಓಟನ್ ಅವರು ಪ್ಯೂರ್ ಬೇಬಿ ಆಗಿದ್ರು. ಬಟ್ ಒಂದೇ ಒಂದು ದಿನ ಅವರು ತನ್ನ ವಾಯ್ಸ್ ನ ಕೇಳಿಸ್ಕೊಂಡ್ ಕೂಡ್ಲೇನೆ ಪ್ಯೂರ್ ಡೇಂಜರಸ್ ಡ್ರ್ಯಾಗನ್ ಆಗ್ಬಿಟ್ಟಿದ್ದಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫೈನಲಿ ಇವತ್ತಿನ ಬಿಗ್ಗೆಸ್ಟ್ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರು ಇರ್ತಾರೆ. ಅಂಡ್ ಸಡನ್ ಆಗಿ ಮೈಕ್ ನ ತಗೊಂಡು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕ್ರೌಡ್ ಕಡೆಯಿಂದಾನೆ ನಿಕ್ ಆಲ್ಡಿಸ್ ಅವ್ರನ್ನ ಕರೀತಾರೆ. ಆ ಒಂದು ಕಾಂಟ್ರಾಕ್ಟ್ ನ ನೀನು ಅರ್ಧ ಬಿಸಾಕು, ಇಲ್ಲಿಗೆ ಬಾ, ನಾನು ಮತ್ತೊಮ್ಮೆ ನಿನ್ನಿಂದಾನೆ ಸ್ಕ್ರೂ ಆದೆ ಅಂಡ್ ಇದನ್ನ ನೀನು ಫಿಕ್ಸ್ ಮಾಡೋವರೆಗೂ, ಈ ಶೋ ಮುಗಿಯೋವರೆಗೂ ಕೂಡ ಬೇಕಾದ್ರೆ ನಾನು ಇಲ್ಲೇ ನಿಂತಿರ್ತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಿಕ್ ಆಲ್ಡಿಸ್ ಅವ್ರನ್ನ ಕರೀತಾರೆ. ಅಂಡ್ ನಮ್ಮ ನಿಕ್ ಆಲ್ಡಿಸ್ ಅವರು ಕೂಡ ಓಡೋಡಿ ಬಂದು, ಡ್ರೂ ಮ್ಯಾಕೆಂಟೈರ್ ನೀನ್ ಏನ್ ಮಾತಾಡ್ತಾ ಇದೀಯಾ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ? ನಾನು ನಿನ್ನ ಸ್ಕ್ರೂ ಮಾಡಿಲ್ಲ, ಬದಲಿಗೆ ನೀನೇ ಮಾಡ್ಕೊಂಡಿದ್ದು. ನೀನು ಕೋಡಿ ರೋಡ್ಸ್ ಅವರ ಮೇಲೆ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡದೆ, ರೆಫ್ರಿಗೆ ಹೆಡ್ ಬಟ್ ಕೂಡ ಹೊಡೆದೆ. ಅದರ ಪರಿಣಾಮವಾಗಿ ನೀನು ಇವತ್ತು ಚಾಂಪಿಯನ್ಶಿಪ್ ನ ಸೋತಿ ನಿಂತಿರೋದು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು, ಹೌದಾ, ಹಾಗಾದ್ರೆ ಕೋಡಿ ರೋಡ್ಸ್ ಅವರಿಗೆ ಯಾಕೆ ನೀನು ಚಾನ್ಸ್ ನ ಕೊಟ್ಟೆ? ಕೋಡಿ ರೋಡ್ಸ್ ಅವರಿಗೆ ಯಾವತ್ತೂ ಕೂಡ ಚಾನ್ಸಸ್ ಸಿಗಬಾರ್ದಾಗಿತ್ತು. ಆ ರೀತಿ ನಾನು ಒಂದು ಕಾಂಟ್ರಾಕ್ಟ್ ಕೂಡ ರೆಡಿ ಮಾಡಿದ್ದೆ. ಬಟ್ ಈಗ ನೀನು ಕೋಡಿ ರೋಡ್ಸ್ ಅವರಿಗೆ ಚಾನ್ಸ್ ನ ಕೊಟ್ಟು ನನ್ನನ್ನ ಸ್ಕ್ರೂ ಮಾಡಿದೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು, ನೀನೇ ಕೋಡಿ ರೋಡ್ಸ್ ಅವ್ರನ್ನ ರಾಯಲ್ ರಂಬಲ್ ಅಲ್ಲಿ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಸ್ಕ್ರೂ ಮಾಡಿ, ಈಗ ನೀನೇ ನಾನು ಸ್ಕ್ರೂ ಆಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನಗೇನ್ ತಲೆ ಕೆಟ್ಟಿದ್ಯಾ? ಅಂಡ್ ನನಗೆ ಗೊತ್ತಾಗ್ತಾ ಇದೆ ಈಗ ನೀನು ಯಾಕೆ ಕೋಡಿ ರೋಡ್ಸ್ ಅವರ ಮೇಲೆ ಒಂದು ಫೇರ್ 1-on-1 ಚಾಂಪಿಯನ್ಶಿಪ್ ಮ್ಯಾಚ್ ನ ಡಿಫೆಂಡ್ ಮಾಡೋದಕ್ಕೆ ಎದುರ್ಕೋತಾ ಇದ್ದೆ ಅಂತ. ಯಾಕಂದ್ರೆ ನೀನು ಡಿಫೆಂಡ್ ಮಾಡಿದಂತಹ ಮೊದಲನೇ ಮ್ಯಾಚ್ ಅಲ್ಲೇ ನೀನು ನಿನ್ನ ಚಾಂಪಿಯನ್ಶಿಪ್ ನ ಕಳ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೀದಾ ನಿಕ್ ಆಲ್ಡಿಸ್ ಅವರ ಫೇಸ್ ಟು ಫೇಸ್ ಬಂದು, ಈಗ ನೀನು ಇಷ್ಟೊತ್ತು ಮಾತಾಡಿದ್ದು ಎಲ್ಲದೂ ಕೂಡ BS, ನನಗೇನು ಕೂಡ ಗೊತ್ತಿಲ್ಲ, ಈಗ ಇದನ್ನೆಲ್ಲದನ್ನು ಕೂಡ ನೀನು ಫಿಕ್ಸ್ ಮಾಡು ಅಂತ ಹೇಳ್ತಾರೆ. ಸಡನ್ ಆಗಿ ನಮಗೆ ಜೇಕೋಬ್ ಫಾಟು ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಕೋಬ್ ಫಾಟು ಅವರು ರಿಂಗ್ ಗೆ ಬಂದು, ಡ್ರೂ ಮ್ಯಾಕೆಂಟೈರ್ ಇಲ್ಲಿ ಫಿಕ್ಸ್ ಮಾಡುವಂತದ್ದು ಏನು ಕೂಡ ಇಲ್ಲ, ಯಾಕಂದ್ರೆ ನಾನು ಕಳೆದ ವಾರನೇ ಎಲ್ಲದನ್ನು ಕೂಡ ಫಿಕ್ಸ್ ಮಾಡಿದೆ, ನೆನ್ಪಿದ್ಯಾ? ನಾನಿಲ್ಲ ಅಂದಿದ್ರೆ ನೀನು ಚಾಂಪಿಯನ್ ಕೂಡ ಆಗ್ತಾ ಇರಲಿಲ್ಲ, ನನ್ನಿಂದಾನೇ ನೀನು ಚಾಂಪಿಯನ್ ಆಗಿದ್ದು ಅಂಡ್ ಈಗ ನನ್ನಿಂದಾನೇ ನೀನು ಸೋತಿರೋದು. ಸೊ ನೀನಿಲ್ಲಿ ಬಂದು ಯಾರನ್ನು ಕೂಡ ಬ್ಲೇಮ್ ಮಾಡೋಂಗೆ ಇಲ್ಲ, ಕೋಡಿ ರೋಡ್ಸ್ ಅವ್ರನ್ನು ಕೂಡ ಬ್ಲೇಮ್ ಮಾಡೋಂಗಿಲ್ಲ, ನಿಕ್ ಆಲ್ಡಿಸ್ ಅವ್ರನ್ನು ಕೂಡ ಬ್ಲೇಮ್ ಮಾಡೋಂಗಿಲ್ಲ, ರೆಫ್ರಿನೂ ಕೂಡ ಬ್ಲೇಮ್ ಮಾಡೋಂಗಿಲ್ಲ, ಬದಲಿಗೆ ನಿನ್ನನ್ನ ಸ್ಕ್ರೂ ಮಾಡಿರೋದು ನಾನೇ, ನನ್ನನ್ನೇ ನೀನು ಬ್ಲೇಮ್ ಮಾಡಬೇಕು. ಸೊ ಈಗ ನನ್ನನ್ನ ನೀನು ಏನ್ ಮಾಡ್ತೀಯಾ ಅಂತ ನಮ್ಮ ಜೇಕೋಬ್ ಫಾಟು ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು, ನಾನೇನ್ ಮಾಡ್ಲಿ, ನಿಕ್ ಆಲ್ಡಿಸ್, ಜೇಕೋಬ್ ಫಾಟು, ಕೋಡಿ ರೋಡ್ಸ್, ಇಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಹಾಳಾಗೋಗಿ ಐ ಆಮ್ ಕ್ವಿಟ್ ಅಂತ ಹೇಳಿ ಸೀದಾ ಮೈಕ್ ನ ಎಸ್ತು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅಂಡ್ ನಾನು ಏನು ಡ್ರೂ ಮ್ಯಾಕೆಂಟೈರ್ ಅವರು WWE ನ ಕ್ವಿಟ್ ಮಾಡಿದ್ರ, ಇನ್ ಮುಂದೆ ಬರೋದೇ ಇಲ್ವಾ, ಏನ್ ಸ್ಟೋರಿ ಲೈನ್ ನ ತಗೊಂಡು ಬರ್ತಾ ಇದ್ದಾರೆ ಗುರು ಅಂತ ಅನ್ಕೋತಾ ಇದ್ದೆ. ಅಂಡ್ ಸ್ಮ್ಯಾಕ್ ಡೌನ್ ಓಪನಿಂಗ್ ನ WWE ಅವರು ಈ ರೀತಿ ಒಂದು ಶಾಕಿಂಗ್ ನ ಕೊಡೋದ್ರ ಮುಖಾಂತರ ಪ್ರಾರಂಭ ಮಾಡಿದ್ರು. ಇದಾದ್ಮೇಲೆ ನಮಗೆ ಸೋಲೋ ಸಿಕೋವಾ ಅಂಡ್ ಟಲ್ಲಾ ಟೊಂಗಾ ವರ್ಸಸ್ ಹಾಂಕಲ್ ಔಡಿ ಹಾಗೆ ಎರಿಕ್ ರೋವನ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಇವ್ರ ಸ್ಟೋರಿ ಲೈನ್ WWE ಅವರು ತಗೊಂಡ್ ತಿರ್ಗಾ ಬರ್ತಾನೆ ಇದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಹಾಂಕಲ್ ಔಡಿ ಅವರು ಸೋಲೋ ಸಿಕೋವಾ ಅವರಿಗೆ ಸಿಸ್ಟರ್ ಅಬಿಗೆಲ್ ನ ಕನೆಕ್ಟ್ ಮಾಡಿ ಸೋಲೋ ಸಿಕೋವಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೆ ನಮ್ಮ ನಿಕ್ಕಿ ಕ್ರಾಸ್ ಅವರು ಆ ಒಂದು ಲ್ಯಾಂಟಿನ್ ನ ತಗೊಂಡ್ ಬಂದು ಹಾಂಕಲ್ ಔಡಿ ಅವರಿಗೆ ಕೊಡ್ತಾ ಇರ್ತಾರೆ. ಬಟ್ ನಮ್ಮ ಟಾಮಾ ಅವರು ಮತ್ತೊಮ್ಮೆ ಆ ಒಂದು ಲ್ಯಾಂಟರ್ ನ ಕಿತ್ಕೊಂಡೋಗಿ MFT ಬಳಿನ ಇಟ್ಕೋತಾರೆ. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ಮಿಚಿನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಆಗಿ ನಡೀತಾ ಇರುತ್ತೆ. ಬಟ್ ಎಂಡಿಂಗ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಮಿಚಿನ್ ಅವರಿಗೆ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ. ಲಿಟ್ರಲಿ ಎಲ್ಲರ ಮೇಲೂ ಕೂಡ ಬಡ್ಚಿ ಲಾಸ್ಟ್ ಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಮಿಚಿನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೆ ಅವರು ಮೈಕ್ ನ ತಗೊಂಡು, ನಿಜವಾಗ್ಲೂ ಯಾರಾದ್ರೂ ವಿಮೆನ್ ತನ್ನ ಮೇಲೆ ಓವರ್ ಕಾನ್ಫಿಡೆಂಟ್ ಆಗಿ ಬಂದ್ರೆ ಅವರಿಗೆ ಮಿಚಿನ್ ಗೆ ಆದಂತಹ ಗತಿನೇ ಆಗುತ್ತೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಎಲ್ಲರೂ ಕೂಡ ನನ್ನನ್ನ ನೋಡಿದ್ರೆ ಎದುರುಕೊಳ್ತಾರೆ, ಯಾಕಂದ್ರೆ ನಾನು ಆ ರೀತಿ ವಿಮೆನ್ ಸೂಪರ್ ಸ್ಟಾರ್. ಬಟ್ ನೀವೆಲ್ಲ ಅನ್ಕೊಂಡಿರಬಹುದು ಅಂಡ್ ಸ್ವಲ್ಪ ಜನ ಅನ್ಕೊಂಡಿದ್ದೀರಾ ನಾನು ರಿಯಾ ರಿಪ್ಲಿ ಅವರಿಗೆ ಎದುರ್ಕೋತೀನಿ ಅಂತ. ಆ ರೀತಿ ಖಂಡಿತವಾಗ್ಲೂ ಕೂಡ ಅಲ್ಲ. ಅಂಡ್ ರಸಲ್ ಮೇನಿಯಾದಲ್ಲಿ ನಾನು ರಿಯಾ ರಿಪ್ಲಿ ಅವ್ರನ್ನ ಸುಮ್ನೆ ಬಿಡೋದಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ನಮಗೆ ರಿಯಾ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರಿಯಾ ರಿಪ್ಲಿ ಅವರು ಬರ್ತಾರೆ. ಜೇಡ್ ಕಾರ್ಗಿಲ್ ಅವರ ಫೇಸ್ ಟು ಫೇಸ್ ನಿಂತ್ಕೊಂಡಾಗ ನಮ್ಮ ಜೇಡ್ ಕಾರ್ಗಿಲ್ ಅವರು ಸೀದಾ ರಿಂಗ್ ಇಂದ ಇಳಿದು ಕೆಳಗಡೆ ಹೊರಟೋಗ್ತಾರೆ. ಅಂಡ್ ಅದಕ್ಕೆ ನಮ್ಮ ರಿಯಾ ರಿಪ್ಲಿ ಅವರು, ನೀನ್ ಎದುರ್ಕೊಳ್ಳಲ್ಲ ಅಂದಿದ್ದೆ, ಈಗ ಯಾಕೆ ಹೋಗ್ತಾ ಇದೀಯಾ? ನೀನು ಫೈಟಿಂಗ್ ಗೆ ನಿಜವಾಗ್ಲೂ ಕೂಡ ಎದುರ್ಕೋತಾ ಇದೀಯಾ? ಏನೇ ಆಗ್ಲಿ ರಸಲ್ ಮೇನಿಯಾದಲ್ಲಿ ಯು ವಿಲ್ ಬಿ ಮೈ
ಬಿಚ್ ಅಂತ ಹೇಳಿ ಒಂದು ವಾರ್ನಿಂಗ್ ನ ನಮ್ಮ ರಿಯಾ ರಿಪ್ಲಿ ಅವರು ಜೇಡ್ ಕಾರ್ಗಿಲ್ ಅವರಿಗೆ ಕೊಟ್ಟಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಕಾಂಟ್ರಾಕ್ಟ್ ನ ಕೊಟ್ಟು ನಾನು ಈ ಒಂದು ಕಾಂಟ್ರಾಕ್ಟ್ ನ ಓದಿದ್ದೀನಿ, ಈ ಒಂದು ಕಾಂಟ್ರಾಕ್ಟ್ ನ ರ್ಯಾಂಡಿ ಓಟನ್ ಅವ್ರಿಗೂ ಕೂಡ ತೋರಿಸಿ ಅಂತ ಹೇಳ್ತಾರೆ. ಅಂಡ್ ಸಡನ್ ಆಗಿ ಅಲ್ಲಿಗೆ ನಮ್ಮ ಸ್ಯಾಮಿ ಝೈನ್ ಅವರು ಬಂದು ನಾನಿಲ್ಲಿ ನಿನ್ ಜೊತೆ ಜಗಳ ಆಡೋದಕ್ಕೆ ಬಂದಿಲ್ಲ ಕೋಡಿ ರೋಡ್ಸ್, ಬದಲಿಗೆ ನಾನಿಲ್ಲಿ ನಿನಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸೋದಕ್ಕೆ ಬಂದಿದ್ದೀನಿ, ನೀನು ರಸಲ್ ಮೇನಿಯಾದಲ್ಲಿ ನಿನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬೇಕು, ಅದೇ ನನ್ನ ಆಸೆ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಓ ಸಾಕಾಯ್ತು ಸುಮ್ನಿರು, ಕಳೆದ ವಾರನೂ ಕೂಡ ನೀನು ಸೇಮ್ ಡೈಲಾಗ್ ನ ರ್ಯಾಂಡಿ ಓಟನ್ ಅವ್ರಿಗೂ ಕೂಡ ಹೇಳಿದ್ದೆ ಅಂಡ್ ಈಗ ನನ್ಗೂ ಕೂಡ ಹೇಳ್ತಾ ಇದೀಯಾ. ಸ್ಯಾಮಿ ನಿನಗೇನಾದ್ರೂ ಟೈಟಲ್ಸ್ ಪಿಕ್ಚರ್ ಅಲ್ಲಿ ಬರಬೇಕು ಅಂತ ಆಸೆ ಇದ್ರೆ, ನಿನಗೇನಾದ್ರೂ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಬೇಕು ಅಂದ್ರೆ ಈಗಲೇ ಹೇಳು, ನಾನು ನೀನು ಹೋಗಿ ನಿಕ್ ಆಲ್ಡಿಸ್ ಅವರ ಜೊತೆ ಮಾತಾಡಿ ಈ ಒಂದು ಚಾಂಪಿಯನ್ಶಿಪ್ ಗೆ ನಿನಗೆ ಮ್ಯಾಚ್ ನ ಕೊಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು ಕೋಡಿ ರೋಡ್ಸ್ ನೀನು ಯಾವಾಗ ಇಷ್ಟೊಂದು ಲೋ ಆಗಿ ಮಾತಾಡೋದಕ್ಕೆ ಶುರು ಮಾಡಿದೆ, ನಾನು ರ್ಯಾಂಡಿ ಓಟನ್ ಅವರಿಗೆ ಆ ರೀತಿ ಹೇಳೋದಕ್ಕೆ ಮೈನ್ ರೀಸನ್ ಏನಪ್ಪಾ ಅಂದ್ರೆ ಅವರು ರ್ಯಾಂಡಿ ಓಟನ್ ಅವರು 14 ಟೈಮ್ ಚಾಂಪಿಯನ್, ಅವರು ಒಬ್ಬ ಲಿವಿಂಗ್ ಲೆಜೆಂಡ್, ಅದಕ್ಕೋಸ್ಕರ ನಾನು ಅವರಿಗೆ ಆ ರೀತಿ ಹೇಳಲೇಬೇಕಾಗಿತ್ತು. ಬಟ್ ನಿನಗೆ ಆ ರೀತಿ ಹೇಳೋ ಅಗತ್ಯಕತೆ ಇಲ್ಲ, ಯಾಕಂದ್ರೆ ನೀನು ನನ್ನ ಫ್ರೆಂಡು, ನಾನು ರ್ಯಾಂಡಿ ಓಟನ್ ಅವರಿಗೆ ಯಾವತ್ತೂ ಕೂಡ ಈಕ್ವಲ್ ಆಗೋದಕ್ಕೆ ಸಾಧ್ಯ ಇಲ್ಲ, ಬಟ್ ನಾನು ನೀನು ಯಾವತ್ತೂ ಕೂಡ ಈಕ್ವಲ್ಲು, ಯಾಕಂದ್ರೆ ನಾನು ನಿನ್ನ ಬೆಸ್ಟ್ ಫ್ರೆಂಡು. ನೀನು ಇವಾಗ ರಸಲ್ ಮೇನಿಯಾಗೆ ಹೋಗ್ತಾ ಇದೆಯಾ, ಅಲ್ಲಿ ಚಾಂಪಿಯನ್ಶಿಪ್ ಗೆ ಮೈನ್ ಇವೆಂಟ್ ಅಲ್ಲಿ ಮ್ಯಾಚ್ ಆಡ್ತಾ ಇದೆಯಾ, ಬಟ್ ಆದ್ರೂ ಕೂಡ ನೀನು ನಾನು ಈಕ್ವಲ್ಲೇ, ಸೊ ನಾನು ನಿನ್ನನ್ನ ಯಾವತ್ತೂ ಕೂಡ ಕೆಳಗಡೆ ಕನ್ಸಿಡರ್ ಮಾಡಿ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ನೀನು ನನ್ನನ್ನ ನೋಡಿ ಮಾತಾಡಬೇಡ, ನೀನು ಚಾಂಪಿಯನ್ಶಿಪ್ ನ ನೋಡ್ಕೊಂಡು ಮಾತಾಡು, ಯಾಕಂದ್ರೆ ನಿನಗೆ ಬೇಕಾಗಿರೋದು ಚಾಂಪಿಯನ್ಶಿಪ್ ಮಾತ್ರ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಆಗ ನಮ್ಮ ಸ್ಯಾಮಿ ಝೈನ್ ಅವರು ಮತ್ತೊಮ್ಮೆ ಕೋಪ ಮಾಡ್ಕೊಂಡು ನಾನು ಏನ್ ಮಾಡಿದೆ ಗುರು ಅಂತ ಅಲ್ಲೇ ಪಕ್ಕದಲ್ಲಿದ್ದಂತಹ ಬಾಟಲ್ಸ್ ಗಳನ್ನೆಲ್ಲ ಬೀಳಿಸ್ತಾರೆ. ಲಿಟ್ರಲಿ ಕಂಟಿನ್ಯೂಸ್ ಆಗಿ 3 ವಾರದಿಂದ ಸ್ಯಾಮಿ ಝೈನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಈ ರೀತಿ ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. 3 ವಾರನೂ ಕೂಡ ಆ ಒಂದು ಸೆಗ್ಮೆಂಟ್ ಆಗ್ಬೇಕಾದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ಬಾಟಲ್ಸ್ ನ ಇಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಲಾಸ್ಟ್ ಗೆ ನಮ್ಮ ಸ್ಯಾಮಿ ಝೈನ್ ಅವರು ಆ ಬಾಟಲ್ಸ್ ನ ಕೆಡೋಲಿ ಅಂತ ಏನೇನು ವಿಚಾರನ ತಗೊಂಡು ಬರ್ತಾ ಇದ್ದಾರೆ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಗುರು. ಒಟ್ನಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಕೋಡಿ ರೋಡ್ಸ್ ಅವರಿಂದ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಬೇಕು, ಬಟ್ ಅದನ್ನ ಡೈರೆಕ್ಟ್ ಆಗಿ ಅವರ ಕೈಯಲ್ಲಿ ಕೇಳೋದಕ್ಕೆ ಆಗ್ತಾ ಇಲ್ಲ. ಇದು ನನಗೆ ಮೇಲ್ನೋಟದಲ್ಲಿ ಅರ್ಥ ಆಗ್ತಾ ಇದೆ. ಇದಾದ್ಮೇಲೆ ನಿಮಗೆ WWE ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಾಯಾ ಜಾಕ್ಸ್ ಅಂಡ್ ಲ್ಯಾಶ್ ಲೆಜೆಂಡ್ ವರ್ಸಸ್ ಅಲೆಕ್ಸಾ ಬ್ಲಿಸ್ ಹಾಗೆ ಶಾರ್ಟ್ ಫೈರ್ ಅವರ ನಡುವೆ ಈ ಒಂದು ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ಬೆಲ್ಲಾ ಟ್ವಿನ್ಸ್ ಗಳ ಎಂಟ್ರಿ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿ ನಾವು ಇಲ್ಲಿ ನಮ್ಮನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ವಿ ಅಂಡ್ ನಾವು ಈ ಒಂದು ಮ್ಯಾಚ್ ಅಲ್ಲಿ ರಿಂಗ್ ಸೈಡ್ ಅಲ್ಲಿ ಕೂತ್ಕೊಂಡಿರ್ತೀವಿ ಅಂತ ಹೇಳ್ತಾರೆ. ಅಂಡ್ ಆಗ್ಲೇ ಗೊತ್ತಾಗುತ್ತೆ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ ಅಂತ. ಇನ್ನು ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿ ಸಾಕ್ತಾ ಇರುತ್ತೆ. ಮಧ್ಯದಲ್ಲಿ ಮಿಸ್ ಆಗಿ ನಮ್ಮ ಶಾರ್ಟ್ ಫೈರ್ ಹಾಗೆ ಅವರೆಲ್ಲ ಸೇರ್ಕೊಂಡು ಬೆಲ್ಲಾ ಟ್ವಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ಅದರಿಂದ ನಮ್ಮ ಬೆಲ್ಲಾ ಟಿಂಗ್ಸ್ ಅವರು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಏನೇ ಆಗ್ಲಿ ಈಗ WWE ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನಮ್ಮ ಬೆಲ್ಲಾ ಟ್ವಿನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಇದಾದ್ಮೇಲೆ ನಿಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೇಮಿಯನ್ ಪ್ರೀಸ್ಟ್ ಅಂಡ್ ಆರ್ಟ್ರೂತ್ ವರ್ಸಸ್ ಲಾಸ್ ಗಾರ್ಜಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಲಾಂಗ್ ಆಗಿ ಕೂಡ ಬಂತು ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ನಿದ್ಕಂಡಲ್ಲಿ ಈ ಒಂದು ಮ್ಯಾಚ್ ನೋಡ್ತಾ ಇದ್ದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆರ್ಟ್ರೂತ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಿಮಗೆ ಮಿಸ್ ಟಿವಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಮಿಸ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಅವರು ಮೈಕ್ ಅಲ್ಲಿ ಮಾತಾಡಬೇಕಾದ್ರೆ ಮೈಕ್ ಕಟ್ ಆಗುತ್ತೆ. ಯಾಕಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಡ್ಯಾನ್ ಹೌಸಿನ ಅವರು ಮಿಸ್ ಅವರಿಗೆ ಕರ್ಸ್ನ ಕೊಟ್ಟಿರ್ತಾರೆ. ಆದ್ರೂ ಕೂಡ ಇನ್ನೊಂದು ಮೈಕ್ ನ ತಗೊಂಡು ಅವರು ಅಂತೂ ಕೂಡ ತನ್ನ ಗೆಸ್ಟ್ ಜೆಲ್ಲಿ ರೋಲ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ಜೆಲ್ಲಿ ರೋಲ್ ಅವರು ಎಂಟ್ರಿನ ಕೂಡ ಮಾಡ್ತಾರೆ. ಅಂಡ್ ಅವ್ರು ಹೇಳ್ತಾರೆ, ನಾನು ರೋಡ್ ಟು ರಸಲ್ ಮೇನಿಯಾ ಸೀಸನ್ ಆಗಿರೋದ್ರಿಂದ ಮತ್ತೊಮ್ಮೆ ಕಂಪನಿಗೆ ಬಂದಿದ್ದೀನಿ ಅಂಡ್ ನಾನು ನಮ್ಮ ಫ್ರೆಂಡ್ಸ್ ಗಳಾದಂತಹ ರ್ಯಾಂಡಿ ಓಟನ್ ಹಾಗೆ ಕೋಡಿ ರೋಡ್ಸ್ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸೋದಕ್ಕೆ ಬಂದಿದ್ದೀನಿ, ಹಾಗೆ ಹೀಗೆ ನಾನು ತೂಕನ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂತ. ಅಂಡ್ ಇದ್ರ ಮಧ್ಯೆ ನಮಗೆ ಕಿಟ್ ವಿಲ್ಸನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅವರು ಕೂಡ ಬಂದು ಜೆಲ್ಲಿ ರೋಲ್ ಅವರಿಗೆ ಕಂಪ್ಲೇಂಟ್ ನ ಮಾಡ್ತಾ ಇರ್ತಾರೆ, ನೀನೇನೋ ಮಾಡಿ ನಿನ್ನ ತೂಕನ ಕಮ್ಮಿ ಮಾಡ್ಕೊಂಡಿದ್ಯಾ ಹಾಗೆ ಹೀಗೆ ಅಂತ. ಅಂಡ್ ಈ ಮಧ್ಯೆ ನಮ್ಮ ಜೆಲ್ಲಿ ರೋಲ್ ಅವರು ಮಿಸ್ ಅವರಿಗೆ ಒಂದು ಪಂಚ್ ನ ಹೊಡೆದು ಮಿಸ್ ಅವ್ರನ್ನ ನಾಕ್ಔಟ್ ಮಾಡ್ತಾರೆ. ಸೊ ಪ್ರಾಬಬ್ಲಿ WWE ಅವರು ರಸಲ್ ಮೇನಿಯಾಗೆ ಮಿಸ್ ಆಗಿ ಜೆಲ್ಲಿ ರೋಲ್ ಅವರ ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಈ ಒಂದು ಸೆಗ್ಮೆಂಟ್ ನ WWE ಅವರು ಸ್ಮ್ಯಾಕ್ ಡೌನ್ ಗೆ ಪ್ಲಾನ್ ಮಾಡಿರ್ತಾರೆ. ಇದಾದ್ಮೇಲೆ ನಮಗೆ ಕಿಯಾನಾ ಜೇಮ್ಸ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ತಮ್ಮ ಪ್ರಿಟಿಯೆಸ್ಟ್ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಜೇಕೋಬ್ ಫಾಟೋ ಹಾಗೆ ಟ್ರಿಕ್ ವಿಲಿಯಮ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಜೇಕೋಬ್ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಒಳಗಡೆ ಹಾಕ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಟ್ರಿಕ್ ವಿಲಿಯಂ ಅವರು ತನ್ನ ಫಿನಿಶರ್ ಟ್ರಿಕ್ ಶಾಟ್ ನ ಕನೆಕ್ಟ್ ಮಾಡಿ ಜೇಕೋಬ್ ಫಾಟೋ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಲಿಟರಲಿ ನಮ್ಮ ಟ್ರಿಕ್ ವಿಲಿಯಮ್ಸ್ ಅವರು ಜೇಕೋಬ್ ಫಾಟೋ ಅವರನ್ನ ಪಿನ್ ಮಾಡಿದ್ದಾರೆ ಅಂಡ್ ಅದು ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಬಟ್ ಡ್ರೂ ಮ್ಯಾಕೆಂಟೈರ್ ಅವರ ಹೆಲ್ಪ್ ಕೂಡ ಟ್ರಿಕ್ ವಿಲಿಯಂ ಅವರಿಗೆ ಇವತ್ತು ಸಿಕ್ಕಿತ್ತು. ಅಂಡ್ ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಕಾಂಟ್ರಾಕ್ಟ್ ಸೈನಿಂಗ್ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ ವೈಪರ್ ರ್ಯಾಂಡಿ ಓಟನ್ ಅವರ ನಡುವೆ. ಅಂಡ್ ಇಡೀ ಸ್ಮ್ಯಾಕ್ ಡೌನ್ ನ ನಾವು ಒಂದ್ ಕಡೆ ಇಡಬಹುದು. ಅಂಡ್ ಈ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ಅಲ್ಲಿ
ಆದಂತಹ ಸ್ಟೇಟ್ಮೆಂಟ್ನ ನಾವು ಇನ್ನೊಂದು ಕಡೆ ಇಡ್ಬೋದು. ನಮ್ಮ ನಿಕ್ ಕಾಲ್ಡಿಸ್ ಅವರು ರಿಂಗ್ ಮೇಲ್ಗಡೆ ಇರ್ತಾರೆ ಅಂಡ್ ಕಾಂಟ್ರಾಕ್ಟ್ ಸೈನಿಂಗ್ಗೆ ಎಲ್ಲದೂ ಕೂಡ ರೆಡಿ ಆಗಿರುತ್ತೆ. ನಮ್ಮ ನಿಕ್ ಕಾಲ್ಡಿಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ, ಡ್ರೂ ಮ್ಯಾಕೆಂಟೈರ್ ನಾನು ನೀನು ಸ್ಮ್ಯಾಕ್ ಡೌನ್ ನ ಕ್ವಿಟ್ ಮಾಡಿದೆ ಅಂತ ಅನ್ಕೊಂಡೆ, ಬಟ್ ನೀನು ಬಂದು ಜೇಕೋಬ್ ಫಾಟ್ ಅವರ ಮೇಲೆ ಅಟ್ಯಾಕ್ ಮಾಡಿದೆ. ಅದನ್ನ ನೋಡ್ತಾ ಇದ್ರೆ ನೀನು ಇನ್ನೂ ಕೂಡ ಈ ಒಂದು ಕಂಪನಿಯಲ್ಲಿ ಇದೆಯಾ ಅಂತಾನೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಮುಂದಿನ ವಾರದ ಸ್ಮ್ಯಾಕ್ ಡೌನ್ಗೆ ನಿನ್ನ ಹಾಗೆ ಜೇಕೋಬ್ ಫಾಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಏನೇ ಆಗಲಿ, ಈಗ ಕಾಂಟ್ರಾಕ್ಟ್ ಸೈನಿಂಗ್ ವಿಚಾರಕ್ಕೆ ಬರೋದಾದ್ರೆ ಮೊದಲನೇದಾಗಿ ಚಾಲೆಂಜರ್ ರ್ಯಾಂಡಿ ಓರ್ಟನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ನಮ್ಮ ರ್ಯಾಂಡಿ ಓರ್ಟನ್ ಅವ್ರನ್ನ ಕರೀತಾರೆ. ನಮಗೆ ವೈಪರ್ ರ್ಯಾಂಡಿ ಓರ್ಟನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ನಮ್ಮ ಚಾಂಪಿಯನ್ ಕೋಡಿ ರೋಡ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಕೋಡಿ ರೋಡ್ಸ್ ಅವ್ರನ್ನು ಕೂಡ ನಿಕ್ ಕಾಲ್ಡಿಸ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂಡ್ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ನಾನು 2007ರಲ್ಲಿ ಮೊದಲ ಬಾರಿ ಒಂದು ಕಂಪನಿನ ಜಾಯ್ನ್ ಆದೆ ಅಂಡ್ ನನ್ನ ಮೊದಲ ಮ್ಯಾಚ್ ರ್ಯಾಂಡಿ ಓರ್ಟನ್ ನಿಮ್ಮ ಜೊತೆನೇ ಆಗಿತ್ತು. ಅಂಡ್ ಅದಾದ್ಮೇಲೆ ನಾನು ನಿಮ್ಮನ್ನ ನೋಡ್ತಾ ಇದ್ದೆ, ನೀವು ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೀನಿಯಾನ ಮೈನ್ ಇವೆಂಟ್ ಮಾಡೋದನ್ನ ನೋಡ್ತಾ ಇದ್ದು, ನಾನು ಕೂಡ ರ್ಯಾಂಡಿ ಓರ್ಟನ್ ನಿಮ್ ತರ ಆಗ್ಬೇಕು, ನಿಮ್ ತರ ರಸಲ್ ಮೀನಿಯಾನ ಮೈನ್ ಇವೆಂಟ್ ಮಾಡಬೇಕು ಅಂತ ಆಗ್ಲೇ ಆಸೆನ ಇಟ್ಕೊಂಡಿದ್ದೆ. ಬಟ್ ಆಗ ಆ ರೀತಿ ಸಾಧ್ಯ ಆಗ್ಲಿಲ್ಲ. ನಾನು ಈ ಒಂದು ಕಂಪನಿಯಿಂದ ಹೊರಗಡೆ ಹೋದೆ. ಬಟ್ ಮತ್ತೊಮ್ಮೆ ಈ ಒಂದು ಕಂಪನಿಗೆ ಬಂದೆ. ಆಗ ನನ್ನ ಜೊತೆ ನನ್ನ ಬ್ರದರ್ ಇರಲಿಲ್ಲ, ನನ್ನ ವೈಫ್ ಕೂಡ ಇರಲಿಲ್ಲ, ಯಾಕಂದ್ರೆ ನನ್ನ ವೈಫ್ ಮಕ್ಕಳ ಜೊತೆ ಬ್ಯುಸಿ ಆಗಿದ್ಲು. ಬಟ್ ಆಗ ನನ್ನ ಜೊತೆ ಇದ್ದಿದ್ದು ರ್ಯಾಂಡಿ ಓರ್ಟನ್ ನೀನು ಮಾತ್ರ. ನಾನು ನಿನ್ನ ಮಗ ಅಲ್ಲ, ನಾನು ನಿನ್ನ ಬ್ರದರ್ ಅಲ್ಲ, ಆದ್ರೂ ಕೂಡ ನೀನು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ನ ಮಾಡಿದೆ. ನೀನು ಹೇಳಿದಂತಹ ಮಾತುಗಳನ್ನ ಎಲ್ಲದನ್ನು ಕೂಡ ನಾನು ಫಾಲೋ ಮಾಡಿದ್ದೀನಿ. ಅಂಡ್ ನೀನು ಹೇಳಿದ್ದೆ ನಾನು ಒಂದಲ್ಲ ಒಂದು ದಿನ WWE ಚಾಂಪಿಯನ್ ಆಗಿ ಆಗ್ತೀನಿ ಅಂತ. ಅಂಡ್ ಈಗ ನಾನು ಆಗಿದ್ದೀನಿ. ನಿಜವಾಗ್ಲೂ ನಾನು ನಿನ್ನ ಹುಡುಗ ರ್ಯಾಂಡಿ ಓರ್ಟನ್ ಅಂತ ಹೇಳಿ ಆ ಒಂದು ಕಾಂಟ್ರಾಕ್ಟ್ ನ ನಮ್ಮ ಕೋಡಿ ರೋಡ್ಸ್ ಅವರು ಸೈನ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ರ್ಯಾಂಡಿ ಓರ್ಟನ್ ಅವರು ಕೂಡ ಪೆನ್ ನ ತಗೊಂಡು ಸೈನ್ ಮಾಡೋದಕ್ಕೆ ಹೋಗಿ ಆ ಒಂದು ಪೆನ್ ನ ಪಕ್ಕಕ್ಕೆ ಇಟ್ಟು ಮೈಕ್ ನ ತಗೊಂಡು, ಕೋಡಿ ರೋಡ್ಸ್ ನಿನಗೆ ಅರ್ಥ ಆಗ್ತಾ ಇಲ್ಲ, ಆ ಒಂದು WWE ಚಾಂಪಿಯನ್ಶಿಪ್ ನನಗೆ ಎಷ್ಟು ಅಗತ್ಯಕತೆ ಇದೆ ಈ ಒಂದು ಟೈಮಲ್ಲಿ ಅಂತ. ಬಟ್ ನಾನು ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ನಾನು ಡ್ರೂ ಮ್ಯಾಕೆಂಟೈರ್ ಅವರ ಕಡೆ ನೋಡ್ತಾ ಇದ್ದೆ, ಅವರು ನನ್ನನ್ನ ರಸಲ್ ಮೀನಿಯಾದಲ್ಲಿ ಫೇಸ್ ಮಾಡ್ತಾರೆ ಅಂತ ಅನ್ಕೋತಾ ಇದ್ದೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ರ್ಯಾಂಡಿ ಓರ್ಟನ್ ನಿಮ್ಮ ಎಗ್ಲು ಮೇಲೆ ಇರ್ತಕ್ಕಂತಹ ಭಾರ ಎಲ್ಲದನ್ನು ಕೂಡ ತೆಗೆದಾಕಿ ನಮಗೆ ನಿನ್ನನ್ನ ಫೇಸ್ ಮಾಡೋದಕ್ಕೆ ತುಂಬಾನೇ ಆಸೆ. ಅಂಡ್ ನಾನು ಲೆಜೆಂಡ್ ಕಿಲ್ಲರ್ ನ ಫೇಸ್ ಮಾಡಬೇಕು. ನಿಜವಾಗ್ಲೂ ಕೂಡ JBL ಹೇಳ್ತಾ ಇದ್ರಲ್ಲ, ರೆಸ್ಲರ್ ಗ್ರೌಂಡ್ ಇಂದ ಹುಡ್ಕೊಂಡಿದ್ರೆ ವೈಪರ್ ರ್ಯಾಂಡಿ ಓರ್ಟನ್ ರೀತಿ ಆಗ್ತಾರೆ ಅಂತ. ಆ ಒಂದು ಲೆಜೆಂಡ್ ಕಿಲ್ಲರ್ ಖತರ್ನಾಕ್ ವೈಪರ್ ರ್ಯಾಂಡಿ ಓರ್ಟನ್ ಅವ್ರನ್ನ ನಾನು ರಸಲ್ ಮೀನಿಯಾದಲ್ಲಿ ಫೇಸ್ ಮಾಡಬೇಕು. ನಿಜವಾಗ್ಲೂ ರ್ಯಾಂಡಿ ಓರ್ಟನ್ ರಸಲ್ ಮೀನಿಯಾದಲ್ಲಿ ಬೆಲ್ ಸ್ಟಾರ್ಟ್ ಆಗಿ ಬೆಲ್ ಹೊಡೆದಿ ಮುಗಿದ ಮೇಲೂ ಕೂಡ ನಾನು ಹಾಗೆ ನೀವು ನಿಜವಾಗ್ಲೂ ಕೂಡ ಫ್ರೆಂಡ್ಸ್ ಆಗಿ ಇರ್ತೀವಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ರ್ಯಾಂಡಿ ಓರ್ಟನ್ ಅವ್ರನ್ನ ಚಿಯರ್ ಅಪ್ ಮಾಡಿ ಕಾಂಟ್ರಾಕ್ಟ್ ನ ಸೈನ್ ಮಾಡಿ ಅಂತ ರೊಚ್ಚಿಗೆ ತಿಳಿಸ್ತಾರೆ. ಅಂಡ್ ನಮ್ಮ ರ್ಯಾಂಡಿ ಓರ್ಟನ್ ಅವರು ಕೂಡ ಆ ಒಂದು ಪೆನ್ ನ ತಗೊಂಡು ಕಾಂಟ್ರಾಕ್ಟ್ ನ ಸೈನ್ ಮಾಡ್ತಾರೆ. ಇಬ್ರು ಕೂಡ ಹ್ಯಾಂಡ್ ಶೇಕ್ ನ ಕೊಟ್ಟು ಹಗ್ ಮಾಡ್ತಾರೆ. ಸಡನ್ ಆಗಿ ಇಲ್ಲಿ ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಅವರು ಕೋಡಿ ರೋಡ್ಸ್ ಅವರು ಬೇಡ್ಕೊಂಡ್ ರೀತಿನೇ ಲೆಜೆಂಡ್ ಕಿಲ್ಲರ್ ಆಗಿ ಕನ್ವರ್ಟ್ ಆಗ್ತಾರೆ. ಕೋಡಿ ರೋಡ್ಸ್ ಅವರ ತಲೆನ ತೆಗೆದು ಟೇಬಲ್ ಗೆ ಬಡಿಸ್ತಾರೆ. ಅಂಡ್ ಟೇಬಲ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹಾಳಾಗುತ್ತೆ ಅಂತ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೋಡಿ ರೋಡ್ಸ್ ಅವರ ಶರ್ಟ್ ಎಲ್ಲದನ್ನು ಕೂಡ ಅರ್ಧ ಹಾಕ್ತಾರೆ. ಸೀದಾ ರಿಂಗ್ ಇಂದ ಕೆಳಗಡೆ ಕರ್ಕೊಂಡೋಗಿ ಅಲ್ಲೂ ಕೂಡ ಅಟ್ಯಾಕ್ ಮಾಡಿ ಸ್ಟೀಲ್ ಸ್ಟೆಪ್ ನ ತಗೊಂಡೋಗಿ ಆ ಸ್ಟೀಲ್ ಸ್ಟೆಪ್ ಅಲ್ಲಿ ಡೈರೆಕ್ಟ್ ಆಗಿ ಕೋಡಿ ರೋಡ್ಸ್ ಅವರ ಫೇಸ್ ಗೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಅಲ್ಲಿ ಬಸ್ಟೆಡ್ ಓಪನ್ ಆಗ್ತಾರೆ. ಆದ್ರೂ ಕೂಡ ಬಿಡೋದಿಲ್ಲ, ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾರೆ. ಅನೌನ್ಸರ್ ಟೇಬಲ್ ಮೇಲ್ಗಡೆ ಅವರನ್ನ ಮಲಗಿಸಿ ಸ್ಟೀಲ್ ಸ್ಟೆಪ್ ನ ಅವರ ತಲೆ ಹತ್ರ ಇಟ್ಟು ಕೋಡಿ ರೋಡ್ಸ್ ಅವರ ತಲೆನ ಆ ಒಂದು ಸ್ಟೆಪ್ ಮೇಲ್ಗಡೆ ಇಡ್ತಾರೆ. ಅಂಡ್ ಈ ಕಡೆ ನಮ್ಮ ಜೆಲ್ಲಿ ರೋಲ್ ಅವರು ಕೂಡ ರ್ಯಾಂಡಿ ಓರ್ಟನ್ ಅವ್ರನ್ನ ಕೇಳೋದಕ್ಕೆ ಬರ್ತಾರೆ, ತಡೆಯೋದಕ್ಕೆ ಬರ್ತಾರೆ. ಬಟ್ ನಮ್ಮ ರ್ಯಾಂಡಿ ಓರ್ಟನ್ ಅವರು ಜೆಲ್ಲಿ ರೋಲ್ ಅವ್ರನ್ನು ಕೂಡ ತಳ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ಸೀದಾ ನಮ್ಮ ರ್ಯಾಂಡಿ ಓರ್ಟನ್ ಅವರು ಹೊರಟೋಗ್ತಾ ಇರ್ತಾರೆ. ಬಟ್ ಅಲ್ಲಿಗೆ ಅವರು ನಿಲ್ಲೋದಿಲ್ಲ. ಇನ್ನೊಂದು ಸ್ಟೀಲ್ ಚೇರ್ ನ ತಗೊಂಡ್ ಬಂದು ಸೀದಾ ಫ್ಯಾನ್ಸ್ ಕಡೆಯಿಂದ ಬಂದು ಆ ಸ್ಟೀಲ್ ಸ್ಟೆಪ್ ಮೇಲ್ಗಡೆ ಕೋಡಿ ರೋಡ್ಸ್ ಅವರ ತಲೆ ಇರುತ್ತಲ್ಲ ಅದಕ್ಕೆ ಹಂಗೆ ಅಟ್ಯಾಕ್ ನ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಎಲ್ಲರೂ ಕೂಡ ಶಾಕ್ ಆಗಿರ್ತಾರೆ, ಏನಾಯ್ತು ಗುರು ಅಂತ. ಸ್ವಲ್ಪ ಜನ ರ್ಯಾಂಡಿ 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 ಅಂತ ಚಾಂಟ್ ಕೂಡ ಮಾಡ್ತಾ ಇರ್ತಾರೆ. ಏನೇ ಆಗ್ಲಿ, ರಸಲ್ ಮೇನಿಯಾ 40 ಟೈಮಲ್ಲಿ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಯಾವ ರೀತಿ ಬ್ರೂಟಲ್ ಅಟ್ಯಾಕ್ ನ ಮಾಡಿದ್ರು ಅದೇ ರೀತಿ ಸಿಮಿಲರ್ ವೇ ಅಲ್ಲಿ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬ್ಲಡ್ ಬರ್ತಾ ಇರುತ್ತೆ ನಮ್ಮ ಕೋಡಿ ರೋಡ್ಸ್ ಅವರ ತಲೆಯಿಂದ. ಲಿಟ್ರಲಿ ನನಗೆ ಈಗ ಬಂತು ಗುರು ರಸಲ್ ಮೇನಿಯಾಗೆ ಐಪು, ಈಗ ಬಂತು ನಿಜವಾಗ್ಲೂ ಕೂಡ ಅಂತ ಅನಿಸ್ತು. ನಮ್ಮ ರ್ಯಾಂಡಿ ಓರ್ಟನ್ ಅವರ ಹೀಲ್ ಟರ್ನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅದಾದ್ಮೇಲೆ ಸೀದಾ ನಮ್ಮ ರ್ಯಾಂಡಿ ಓರ್ಟನ್ ಅವರು ರಿಂಗ್ ಮೇಲ್ಗಡೆ ಹೋಗ್ತಾರೆ. ಆ ಒಂದು ಚೇರ್ ನ ಹಾಕೊಂಡು ಚಾಂಪಿಯನ್ಶಿಪ್ ನ ತಗೊಂಡು ಅದನ್ನ ನೋಡ್ತಾ ಕೂತ್ಕೋತಾರೆ. ಅಂಡ್ ಆ ಕಡೆ ಡಾಕ್ಟರ್ಸ್ ಗಳು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಚೆಕ್ ಮಾಡ್ತಾ ಇರ್ತಾರೆ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗುರು ಈ ಒಂದು ಟೈಮಲ್ಲಿ ರ್ಯಾಂಡಿ ಓರ್ಟನ್ ಅವರ ಹೀಲ್ ಟರ್ನ್ ಆಗುತ್ತೆ ಅಂತ. ಬಟ್ WWE ಅವರು ರ್ಯಾಂಡಿ ಓರ್ಟನ್ ಅವರ ಹೀಲ್ ಟರ್ನ್ ನ ಮಾಡಿಸಿದ್ದಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ರು, ರ್ಯಾಂಡಿ ಓರ್ಟನ್ ನಾನು ನಿನ್ನನ್ನ ಫೇಸ್ ಮಾಡಬೇಕು, ನಾನು ಲೆಜೆಂಡ್ ಕಿಲ್ಲರ್ ನ
ಫೇಸ್ ಮಾಡಬೇಕು ಅಂತ ಬೇಡ್ಕೊಂಡ್ರು. ಅದೇ ರೀತಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಇವತ್ತು ಸ್ಮ್ಯಾಕ್ ಡೌನ್ ಅಲ್ಲಿ ಲೆಜೆಂಡ್ ಕಿಲ್ಲರ್ ಆಗಿ ಬಂದ್ರೆ ನಾನು ಹೇಗಿರ್ತೀನಿ ಅಂತ ಕೋಡಿ ರೋಡ್ಸ್ ಅವರಿಗೆ ತೋರಿಸಿದ್ದಾರೆ. ನನಗಂತೂ ಈ ಒಂದು ಸೆಗ್ಮೆಂಟ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಲಿಟ್ರಲಿ ಈ ಒಂದು ಸೆಗ್ಮೆಂಟ್ ಇಂದಾನೆ ಇವತ್ತಿನ ಸ್ಮ್ಯಾಕ್ ಡೌನ್ ಗೆ ನಾನು 5 ಸ್ಟಾರ್ ನ ಕೊಡ್ತಾ ಇದ್ದೀನಿ ಗುರು. ಅದನ್ನ ಬಿಟ್ರೆ ಸ್ಮ್ಯಾಕ್ ಡೌನ್ ನಲ್ಲಿ ಬೋರಿಂಗ್ ಮ್ಯಾಚಸ್ ಗಳಿದ್ರು, ಬಟ್ ಈ ಒಂದು ಸೆಗ್ಮೆಂಟ್ ನಿಜವಾಗ್ಲೂ ಮೈನ್ ಇವೆಂಟ್ ಚೆನ್ನಾಗಿದ್ರೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದ್ರೆ ಇಡೀ ಮೂವಿ ಹಿಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಇತ್ತು ಇವತ್ತಿನ ಸ್ಮ್ಯಾಕ್ ಡೌನ್. ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ಸೆಗ್ಮೆಂಟ್ ನ ಡಬ್ಲ್ಯೂ ಅವರು ಡೌನ್ ದ ಲೈನ್ ಇಡ್ತಾರೆ ಅಂತ. ಬಟ್ ಡಬ್ಲ್ಯೂ ಅವರು ಈ ರೀತಿ ಸೆಗ್ಮೆಂಟ್ ನ ಇಟ್ಟಿದ್ದಾರೆ. ನಿಜವಾಗ್ಲೂ ಟ್ರಿಪಲ್ ಎಚ್ ಅವರಿಗೆ ಈಗ ನಾನು ಹ್ಯಾಟ್ಸ್ ಆಫ್ ನೋಡಿದ್ದೀನಿ. ಯಾಕಂದ್ರೆ ಹೈಪ್ ಬೇಕಿತ್ತು ರಸಲ್ ಮೀನಿಯಾಗೆ. ಹೈಪ್ ನ ನೀವು ಮಂಡೇ ನೈಟ್ ರಾ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ರಿ. ಸ್ಮ್ಯಾಕ್ ಡೌನ್ ಅಲ್ಲಿ ಏನಕ್ಕೂ ಕೂಡ ಹೈಪ್ ಇರಲಿಲ್ಲ, ಬಟ್ ಇವತ್ತಿನ ಸೆಗ್ಮೆಂಟ್ ಆದ್ಮೇಲೆ ಸ್ಮ್ಯಾಕ್ ಡೌನ್ ಕೂಡ ಲಿಟ್ರಲಿ ಎಲ್ಲೋ ಹೋಗಿದೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ, ಕೋಡಿ ರೋಡ್ಸ್ ಅವರ ಮೇಲೆ ಯಾವಾಗ್ಲೇ ಯಾರೇ ಅಟ್ಯಾಕ್ ಮಾಡಿದ್ರು ಕೂಡ ಅದನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ರಿಯಲಿಸ್ಟಿಕ್ ಆಗಿ ಡಬ್ಲ್ಯೂ ಅವರು ತೋರಿಸ್ತಾರೆ. ಆಗ ನಮ್ಮ ರಾಕ್ ಅವರು ಮಾಡಿದಾಗ್ಲೂ ಕೂಡ ಅದೇ ರೀತಿ ಆಗಿತ್ತು, ಅಂಡ್ ಈಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾಡಿದಾಗ್ಲೂ ಕೂಡ ಅದೇ ರೀತಿ ಆಗಿದೆ. ಪಾಪ ಅನಿಸ್ತಾ ಇತ್ತು ಒಂದ್ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ನೋಡ್ತಾ ಇದ್ರೆ. ಓವರ್ ಆಲ್ ಸ್ಮ್ಯಾಕ್ ಡೌನ್ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಈಗ ನಾನು ಇನ್ನೂ ಕೂಡ ಹೈಪ್ ಅಪ್ ಆಗಿದ್ದೀನಿ ಹೀಲ್ ರ್ಯಾಂಡಿ ಆರ್ಟನ್ ವರ್ಸಸ್ ಕೋಡಿ ರೋಡ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ರಸಲ್ ಮೀನಿಯಾದಲ್ಲಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.